ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತಿಗೆ ಇಟ್ಬಿಟ್ಟು ಹೋಗಿದ್ದೆ. ಅಕ್ಕಿ ಮತ್ತು ಬೇಳೆ ತರಕಾರಿ ಹಾಕಿ ಆಗಿದೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ನಾಷ್ಟ ರೆಡಿ ಆಗುತ್ತೆ. ಹಾಗೆ ಇವತ್ತು ಪ್ರಗತಿ ಸ್ಕೂಲಿಗೆ ಹೋಗಿಲ್ಲ. ಏನೋ 3-4 ಕ್ಲಾಸ್ ಟೀಚರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಯಾವುದೋ 1-2 ಕ್ಲಾಸ್ ಅಷ್ಟೇ ನಡೀತಾ ಇದೆ. ಇವತ್ತು ನಾನು ಹೋಗಲ್ಲ, ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಪೆಂಡಿಂಗ್ ಇತ್ತು. ರಜೆಗೆ ಅಮ್ಮ ಮನೆಗೆ ಹೋಗಿ ಸೇರಿಕೊಂಡು ಸರಿ ಅದನ್ನು ಮಾಡ್ಕೋತೀನಿ, ಹೋಗೋದು ಬೇಡವಾ ಅಂತ. ಸರಿ ಓಕೆ, ಇವತ್ತು ನನಗೂ ಕೂಡ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅನ್ನಿಸ್ತು, ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ರು. ನಾನು ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಒಗ್ಗರಣೆ ಹಾಕಿದ್ರೆ ರೆಡಿ ಆಯಿತು. ಹಾಗೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ, ಸಿಟಿ ಮಾರ್ಕೆಟ್ಗೆ ಕೆಲಸ ಇತ್ತು. ಈ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ. ಹಾಗಾಗಿ ಈ ರೆಸಿಪಿಯನ್ನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ನಾರ್ಮಲ್ ಆಗಿ ಬಿಸಿಬೇಳೆ ಬಾತು ಪೌಡರ್ ಹಾಕಿ ಮಾಡೋದು. ಪ್ರೀತಮ್ಗೆ ಕೂಡ ಇದೆ ಕೊಡ್ತೀನಿ. ಯಾಕೆ ಅಂತಂದರೆ ತರಕಾರಿ, ಬೇಳೆ, ರೈಸ್ ಎಲ್ಲ ಹಾಕಿರೋದ್ರಿಂದ ಮೆತ್ತಗೂ ಇರುತ್ತೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನು ಇದನ್ನೇ ಪ್ರೀತಮ್ಗೂ ಕೂಡ ಕೊಡ್ತೀನಿ. ಪ್ರೀತಮ್ಗೆ ಇಷ್ಟ ಕೂಡ ಆಗುತ್ತೆ ಇದು. ಅದಾದಮೇಲೆ ಪ್ರೀತಮ್ನ ಇಲ್ಲೋಗೋಣ. ಪ್ರೀತಮ್ ಈಗ ನಿದ್ದೆ ಬೇರೆ ಮಾಡಿಲ್ಲ, ಬೆಳಗ್ಗೆ ಎದ್ದವನು. ಸೊ ಹಂಗೆ ಇದ್ದಾನೆ. ಕಾರಿಗೆ ಬಂದಾಗಿಂದ ಕಾರ್ ಸೀಟ್ ಅದು ಅವ್ರು ಕೊಟ್ಟಿರೋದಷ್ಟೇ. ಅದಾದ್ಮೇಲೆ ನಾವು ಕವರ್ ಏನು ಹಾಕ್ಸೋಕ್ಕಾಗಿರಲಿಲ್ಲ, ಮ್ಯಾಟ್ ಹಾಕಿಸ್ಬೇಕು. ಸರಿ ಹೋಗಿ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಯಾವ ಕಲರ್ ಹಾಕ್ಸ್ಬೇಕು ಅನ್ನೋದೇ ಕನ್ಫ್ಯೂಷನು. ಲೈಟ್ ಕಲರ್ ಹಾಕ್ಸಿದ್ರೆ ಗಲೀಜಾಗುತ್ತೆ ಅಂತ, ಡಾರ್ಕ್ ಮ್ಯಾಚ್ ಆಗಲ್ಲ ಅಂತ. ನೋಡೋಣ, ಅಲ್ಲಿ ಹೋಗಿ ನೋಡ್ತೀನಿ ಕಾರಿಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ಹಾಕ್ಸ್ಕೊಳ್ಳೋದು. ಎಲ್ಲ ಹೋಗ್ತಾ ಇದ್ದೀವಿ, ಎಮ್ ಜಿ ರೋಡ್ ಹತ್ತೀನಿ. ಸಿಟಿ ಮಾರ್ಕೆಟಾ? ಸಿಟಿ ಮಾರ್ಕೆಟ್ಗೆ ಹೋದ್ರೇ ನಮಗೆ ಕಲೆಕ್ಷನ್ಸ್ ಜಾಸ್ತಿ ಸಿಗುತ್ತೆ, ಅಂದರೆ ಆಪ್ಷನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ತುಂಬ ದೂರ. ಸುಮಾರು ನಾನು ಕುಚ್ಚು ಹಾಕ್ಬೇಕಾದ್ರೆ ಕುಚ್ಚು ಕ್ಲಾಸ್ ಮಾಡ್ತಿದ್ನಲ್ಲ, ಅವಾಗ ಹೋಗಿದ್ದು ನಾನು ಸಿಟಿ ಮಾರ್ಕೆಟ್ಗೆ. ಎಷ್ಟು ವರ್ಷ ಆಗಿರ್ಬೋದು? ಒಂದು 4 ವರ್ಷ ಬಿಟ್ಟೆ. 4 ವರ್ಷ ಆಯಿತು. ಅಲ್ಲಿವರೆಗೂ ಹೋಗ್ತಾ ಇದ್ದೆ ನಾನು. ಮಣಿ ತರೋದಕ್ಕೆ ಹೋಗ್ತಾ ಇದ್ದೆ ನಾನು. ಸಿಟಿ ಮಾರ್ಕೆಟಲ್ಲಿ ಮಣಿ ಸಿಗ್ತಾಯಿತ್ತು ನನ್ನ ಕ್ಲಾಸಸ್ಗೆ. ಸೊ ಅವಾಗ ಹೋಗಿದ್ದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. 4-5 ವರ್ಷ ಅಂದ್ಕೊಳ್ಳಿ. 4-5 ವರ್ಷ ಆದಮೇಲೆ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇರೋದು. ನೋಡೋಣ, ಹೋಗಿ ಹಾಕ್ಸ್ಕೊಂಡು ಬರೋದು ಅಲ್ವಾ ಪ್ರೀತು? ಅವಲಿ ನಿನ್ನ ಭಾಷೆ ನನಗೆ ಅರ್ಥ ಆಗೋಲ್ಲ ಪ್ರೀತು. ಈಗ ಮಳೆ ಬೇರೆ ಬರಂಗಾಗಿದೆ, ನೋಡಬೇಕು ಮಳೆ ಬಂದರೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪ್ರೀತಮ್ಗೆ ಸ್ವಲ್ಪ ದೂರನೇ ಹೋದ್ವಿ. ಅಷ್ಟೊತ್ತಿಗಾಗಲೇ ಪ್ರೀತಮ್ ನಿದ್ದೆ ಬಂತು. ಜೊತೆಗೆ ಏನಂದ್ರೆ ನಾನು ಕ್ಯಾಮ್ರಾ ವಿಡಿಯೋ ಆನ್ ಮಾಡಿರೋದಕ್ಕೆ ಅವ್ನಿಗೆ ಅದರೊಳಗೆ ಒಂದು ಪೋಸ್ ಕೊಡಬೇಕು ಅನ್ನೋ ಥರ ಇದು ಆ್ಯಕ್ಷನ್ ಮಾಡಬೇಕು ಅಂತ ಅನ್ಕೋತಾನೆ ಅವ್ನಿಗೆ ನಿದ್ದೆ ಬರ್ತಾಯಿದೆ. ಸೊ ಹಂಗೆ ತೋಗಿಡ್ಸ್ಕೊಂಡು ಮಲ್ಕೊಂಡೇ ಬಿಟ್ಟ. ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಕಾರ್ ಹತ್ತಿದ್ದಂಗೆ ಸ್ವಲ್ಪ ನಾವು ಪಾರ್ಕಿಂಗಿಂದ ಮುಂದೆ ಹೋದ್ವಿ, ನಿದ್ದೆ ಬಂತು, ಮಲ್ಕೊಂಡ. ನಾವಿವಾಗ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಹೋಗೋ ತನಕನೂ ಆರಾಮಾಗಿ ನಿದ್ದೆ ಮಾಡ್ತಾನೆ ಪ್ರೀತಮು. ಕೆಲವೊಂದು ಆಟೋಗಳ ಮೇಲೆ ಒಂದೊಂದು ಲೈನ್ ಬರೆದಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದರ ಮೇಲೆ ಒಂದು ಲೈನ್ ಬರೆದಿದ್ರು, ನಂಗೆ ಇಷ್ಟ ಆಯಿತು. ಕಾಣದ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಾಣುವ ದೇವರಿಗೆ ಅನ್ನ ಹಾಕು ಅಂತ. ಸಖತ್ತಾಗಿತ್ತು ಆ ಲೈನು. ಸೊ ಹಂಗೆ ನಾನು ವಿಡಿಯೋ ಮಾಡಿಕೊಂಡೆ ಹೊರಟ್ವಿ. ಇದು ಪಕ್ಕದಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ನಮ್ಮ ಪ್ರಗತಿ ಸ್ಕೂಲ್ ಕಾಂಪೌಂಡ್ ಅದು. ಸೊ ಇಲ್ಲಿಂದ ಹಿಂಗೆ ಒಂದು ಸಿಗ್ನಲ್ ಬರುತ್ತೆ, ಅಲ್ಲಿಂದ ಹಂಗೆ ಮುಂದೆ ಹೋದರೆ ಅಲ್ಲಿ ಮೇನ್ ಗೇಟ್. ಇಲ್ಲೊಂದು ಗೇಟ್ ಇದೆ, ಇದನ್ನು ನರ್ಸರಿ ಮಕ್ಕಳಿಗೆ ಎಂಟ್ರಿಗೆ. ಸೊ ನನ್ನ ಮಗನ ಇಷ್ಟು ದೂರ ಹೆಂಗೆ ಕಳಿಸೋದು? ಇದೊಂದು ದೊಡ್ಡ ಆಲೋಚನೆ ಆಗ್ಬಿಟ್ಟಿದೆ ನನಗೆ. ಇನ್ನೂ 1 ವರ್ಷ ಟೈಮ್ ಇದೆ, ಆದ್ರೂ ಹಿಂಗಪ್ಪ ಇಷ್ಟು ದೂರ ಕಳಿಸೋದು ಹಿಂಗಾಗುತ್ತೆ, ಏನು ಮಾಡೋದು, ಹೆಂಗೆ ಕರ್ಕೊಂಬರೋದು, ಟ್ರಾಫಿಕ್ ಬೇರೆ ಜಾಸ್ತಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನನ್ನ ಮಗಳ ಸ್ಕೂಲ್ ಕಾಂಪೌಂಡು. ಮೊನ್ನೆ ಹೋಗಿದ್ವಲ್ಲ ನಾವು ಸ್ಕೂಲು ಇದಕ್ಕೆ, ಇಲ್ಲಿಗೇನೆ ಹೋಗಿದ್ದು. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಜಾಸ್ತಿ, ಆರ್ಮಿ ಸ್ಕೂಲ್ ಅಲ್ವಾ. ಸೊ ಹಾಗಾಗಿ ನಮಗೇನು ಭಯ ಇಲ್ಲ. ನಾವೇ ಆ ಮಗಳನ್ನ ಸ್ಕೂಲ್ ಟೈಮಲ್ಲಿ ಒಂದಿನೂ ನೋಡೋಕ್ಕಾಗಿಲ್ಲ. ಬಂತು ಇದೇ ನಮ್ಮ ಮಗಳ ಸ್ಕೂಲು, ಆರ್ಮಿ ಪಬ್ಲಿಕ್ ಸ್ಕೂಲ್. ಇನ್ನೊಂದು 2 ಗೇಟ್ ಇದೆ, ಸೊ ಒಂದು ಗೇಟ್ ಬಂದ್ ಮಾಡಿರ್ತಾರೆ. ಇದೆ ಆರ್ಮಿ ಪಬ್ಲಿಕ್ ಸ್ಕೂಲ್. ಹೋಗ್ತಾ ಇದೆಯಲ್ಲ ಕಾರು, BMW. ನಾವು ಅದೇ ಹೇಳ್ತಾ ಇದ್ರು, ಈ ಕಾರು 1.5 ಕೋಟಿ. ಯಾವುದಾದ್ರೂ ಕಾರ್ ಬಗ್ಗೆ ಕೇಳಲಿ, ನಮ್ಮ ಮನೆಯವ್ರು ಹೇಳೋದು ಅದಾ 1.5 ಕೋಟಿ, ಇದಾ 1.5 ಕೋಟಿ. ನಾನು ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಎಲ್ಲ 1.5 ಕೋಟಿ
ನಮ್ಗೆ ಗೊತ್ತಿಲ್ವಲ್ಲ. ಈಗ ಅನ್ಸಿನಿ ಗೂಗಲ್ ಹೋಗ್ಬಿಟ್ಟು ಹೊಡೆದ 730 LD ಅಂತ ಹೊಡೆದ ಬರ್ತದೆ. 730 LD BMW ಪುನೀತ್ ರಾಜ್ಕುಮಾರ್ ವೈಫ್ ಹತ್ರ ಇದೇ ಕಾರ್ ಇರೋದು ಅಂತ ಹೇಳ್ತಾ ಇದ್ದಾರೆ. 1.5 ಕೋಟಿ ಕಾರು. ಎಷ್ಟು ಉದ್ದ ಇದೆ ಗೊತ್ತಾ? ಚೆನ್ನಾಗಿದೆ. ನಮ್ಮವ್ರು ಗೂಗಲ್ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. BMW 730 LD 1.22 crores ಬೇಸಿಕ್ ಎಲ್ಲ ಸೇರಿ 1.5 ಕೋಟಿ ಆಗುತ್ತೆ. ಆಯ್ತಪ್ಪ. ನಾರ್ಮಲಾಗಿ ಈ ಕಾರಿನ ಪಾರ್ಟ್ಸ್ ಅಥವಾ ಆಕ್ಸೆಸರೀಸ್ ಏನಿದೆಯಲ್ಲ JC ರೋಡಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನನ್ನ ಹಸ್ಬೆಂಡ್ ಆರ್ಮಿಯಲ್ಲಿದ್ದಾಗ, ಅಂದರೆ ಲೋಕಲ್ ಪರ್ಸನ್ ಅಲ್ಲ, ನನ್ನ ಹಸ್ಬೆಂಡ್ಗೆ ಬ್ಯಾಂಗ್ಳೂರು ತುಂಬ ಚೆನ್ನಾಗಿ ಗೊತ್ತು. ಆರ್ಮಿಯಲ್ಲಿ ಎಲ್ಲ ಪೋಸ್ಟಾಗಿ ಬರೋರು ಬೇರೆ ಬೇರೆ ಕಡೆಯಿಂದ, ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನೇ ಕಳಿಸ್ತಾಯಿದ್ರು JC ರೋಡ್ಗೆ. ಯಾವುದೇ ಜಿಪ್ಸಿಗಾಗಿರಲಿ, ಯಾವುದಾದ್ರೂ ಆಫೀಸರ್ಸ್ಗೆ ಗಾಡಿಗಳಿಗೆ ಏನಾದರೂ, ಅಂದರೆ ಆರ್ಮಿ ಗಾಡಿಗಳಿಗೆ ಅಕ್ಸೆಸರೀಸ್ ಬೇಕಂತಂದರೆ ಅವರೇ ಹೋಗಿ ತೊಗೊಂಡು ಬರ್ತಾಯಿದ್ರು. ಸೊ JC ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟು ಸಿಗ್ತಾರೆ, ಇಲ್ಲಿ ಬನ್ನಿ, ನಮ್ಮ ಶಾಪಿಗೆ ಬನ್ನಿ ಅಂತ ಆಲ್ಮೋಸ್ಟ್ ಕಾರನ್ನೇ ಇದು ಮಾಡ್ಕೊತಾ ಇರ್ತಾರೆ, ಎಲ್ಲೋದ್ರೂ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಸೊ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಒಂದಿಲ್ಲ ಎರಡು, ಯಾವ ಥರನಾದರೂ 2-3 ಶಾಪಲ್ಲಿ ವಿಚಾರಿಸಿ ತೊಗೋಬೇಕು. ಯಾಕೆಂತಂದರೆ ತುಂಬ ಅಲ್ಲಿ ಏನಂತಂದರೆ ಗೊತ್ತಿಲ್ಲದಲ್ಲೇ ಇವರು ಹೋದರೆ ಸ್ವಲ್ಪ ಮೋಸ ಮಾಡೋದು ಜಾಸ್ತಿ, ಅಂತಂದರೆ ಪ್ರೈಸಲ್ಲಿ ಜಾಸ್ತಿ ಕಡಿಮೆ ಮಾಡ್ತಾರೆ ಅಷ್ಟೇ. ಆದಷ್ಟು ನೀವು ಬಾರ್ಗೇನ್ ಮಾಡಿ ಕಡಿಮೆಗೆ ಮಾಡಿಸ್ಕೋಬೋದು. ಯಾಕೆಂದರೆ ಅವ್ರು ಮೊದಲೇ ಜಾಸ್ತಿಗೆ ಕೇಳೋದು, ಅದಾದಮೇಲೆ ಕಡಿಮೆ ಮಾಡ್ಕೋತಾರೆ. ಸೊ ಅಲ್ಲಿಂದ ಒಬ್ಬರು ಶಾಪಿಗೆ ಹೋದ್ವಿ. ಅಲ್ಲಿ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬರೋಣ, ಇನ್ನೊಂದು ಕಡೆ ವಿಚಾರಿಸೋಣ ಅಂತಲೇ ಹೋದ್ವಿ. ಬಟ್ ಫೈನಲಿ ಅಲ್ಲಿ ನಮಗೆ ಓಕೆ ಆಯಿತು. ಸೊ ಅದಕ್ಕೆ ಅಲ್ಲೇ ಹೋದ್ವಿ. ಇನ್ನೇನಿಲ್ಲ, ಕಾರ್ಗೆ ಏನು ಸೀಟ್ ಕವರ್ ಹಾಕ್ಸ್ಬೇಕಿತ್ತು, ಕೆಳಗಡೆ ಮ್ಯಾಟ್ ಕವರ್ ಹಾಕ್ಸ್ಬೇಕಾಗಿತ್ತು. ಮತ್ತು ನಮ್ಮ ಫ್ಲ್ಯಾಟಲ್ಲಿ ಇಲಿಗಳದ್ದೇನೂ ಕಾಟ ಇಲ್ಲ. ಇಲಿದು ಒಂದು ಮೆಶ್ ಬರುತ್ತೆ ಇವಾಗ, ಅದನ್ನೆಲ್ಲ ಹಾಕಿಸ್ತಾರೆ. ಸೊ ಅದನ್ನು ಹಾಕ್ಸೋಣ ಅಂದ್ಕೊಂಡ್ವಿ. ನೋಡೋಣ, ಈಗ ಸದ್ಯಕ್ಕೆ ಬೇಡ, ಯಾಕಂದರೆ ಒಂದೇ ಸರಿ ಎಲ್ಲನೂ ಹಾಕ್ಸ್ಕೊಳ್ಳೋಕ್ಕಾಗಲ್ಲಲ್ವ, ರೇಟ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಕಾರ್ಗೆ ಏನು ಗೊತ್ತಾ, ಕವರ್ ನಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅಂತಂದರೆ 3 ಅವರ್ ಟೈಮ್ ಆಗುತ್ತೆ ಅಂತ. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. 3 ಅವರ್ ಆಗುತ್ತೆ, ಈ ಥರ ನಿಮಗೆ ಡಿಸೈನ್ ಸಿಗುತ್ತೆ. ನೀವು ಯಾವ ಥರ ಮ್ಯಾಚ್ ಮಾಡಿ ಕಲರ್ಗಳನ್ನ ಹೇಳ್ತೀರಾ ಅಥವಾ ಡಿಸೈನ್ನ ಹೇಳ್ತೀರಾ, ಅದೇ ಥರ ಕಸ್ಟಮ್ ಮಾಡಿ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತಲೂ ಕೂಡ ಹೇಳಿದ್ರು. ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಕೂಡ ಕೊಟ್ಟರು. ನೋಡಿದೆ, ನನಗೆ ಕೆಲವೊಂದು ಇಷ್ಟ ಆಯಿತು. ಬಟ್ ಟೈಮ್ ಇದ್ದಿದ್ದಿಲ್ಲ, ಹಾಗಾಗಿ ನಾವು ರೆಡಿಮೇಡ್ ಕೂಡ ನೋಡಿದ್ವಿ. ರೆಡಿಮೇಡ್ ಅಂದರೆ ಸ್ಟಿಚ್ ಆಲ್ರೆಡಿ ರೆಡಿ ಇರುತ್ತೆ, ಅದನ್ನು ಸ್ಟಿಚ್ ಮಾಡಿ ಕೊಡ್ತಾರೆ ಅಷ್ಟೇ. ತುಂಬ ಡಿಸೈನ್ಸ್ ಇದ್ದವು. ನಮಗೆ ಕಾರಿಗೆ ಯಾವುದು ಮ್ಯಾಚ್ ಆಗುತ್ತೆ, ಒಳಗಡೆ ಇಂಟೀರಿಯರ್ ಯಾವ ಕಲರ್ ಇದೆ ಅಥವಾ ಕಾರ್ ಕಲರ್ ಯಾವುದಿದೆ ಅದ್ರ ಮೇಲೆ ನೀವು ಹಾಕ್ಸ್ಕೋಬೋದು. ಸೊ ಇದೆಲ್ಲ ಆಲ್ರೆಡಿ ರೆಡಿ ಇರುತ್ತೆ ಡಿಸೈನು. ಅದನ್ನು ನಾವು ಸೆಲೆಕ್ಟ್ ಮಾಡಿ ನಮ್ಮ ಕಾರ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ಸ್ಕೊಳ್ಳೋದು. ನನಗೆ ರೆಡ್ಡು ಎಲ್ಲೋ ಎಲ್ಲ ಮ್ಯಾಚ್ ಆಗೋಲ್ಲ. ನಮ್ಮ ಕಾರ್ ಗ್ರೇ ಕಲರು, ಇಂಟೀರಿಯರ್ ಒಳಗಡೆ ಬಂದುಬಿಟ್ಟು ಸ್ವಲ್ಪ ಕ್ರೀಮ್ ಕಲರ್ ಥರ ಇದೆ. ಸೊ ಹಂಗಿರ್ಬೇಕಾದ್ರೆ ಇದೆಲ್ಲ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ನಾನು ಅದು ಒಂಥರ ಕ್ರೀಮ್ ಮತ್ತು ಬ್ಲ್ಯಾಕ್ ಇದೆಯಲ್ಲ, ಆ ಕಲರ್ ತೊಗೊಂಡ್ವಿ. ಅದೇ ನನಗಿಷ್ಟ ಆಯಿತು. ಕ್ರೀಮ್ ಅಂತಂದರೆ ಆಫ್ ವೈಟ್ ಇದೆ, ಫುಲ್ ವೈಟ್ ಇಲ್ಲ ಅದು. ಇಲ್ಲಿ ನನಗೆ ವೈಟ್ ಥರ ಕಾಣಿಸ್ತಾ ಇದೆ. ಇದು ನಾನು ಇವಾಗ ಮುಟ್ಟಿದ್ದೀನಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ್ವಿ ಕಾರ್ಗೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನಮಗೆ ಟೋಟಲಾಗಿ 11,000 ತೊಗೊಂಡ್ರು. ಮತ್ತು ಈ ಏನು ಕೂಲಿಂಗ್ ಕವರ್ ಹಾಕಿಸ್ತಾರೆ ಗ್ಲಾಸ್ಗಳಿಗೆ, ಸೊ ಅದು 50% 70% ಎಕ್ಸೆಪ್ಟೆಡ್ ಇದೆ ಇವಾಗ ಸಿಟಿಯಲ್ಲಿ. ಅದ್ರ ಮೇಲೆ ಹಾಕ್ಸಂಗಿಲ್ಲ ಅಂತ ಹೇಳಿದ್ರು, ಪರ್ಮಿಷನ್ ಇದೆ ಅಂತ. ಸೊ ನಾವು 70ಗೇನೋ ಹೇಳಿದ್ವಿ ಕೂಲಿಂಗಿಗೆ, ಸ್ವಲ್ಪ ಬಿಸಿಲಲ್ಲೆಲ್ಲ ಹೋದಾಗ ಕೂಲಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದು ಒಂದು, ಮತ್ತು ಸೀಟ್ ಕವರ್ ಒಂದು, ಮತ್ತು ಫುಲ್ ಮ್ಯಾಟ್ ಕೆಳಗಡೆ ಕಾರಿಗೆ ಅದೊಂದು, ಎಲ್ಲ ಸೇರಿಸಿ 11 ಆಯಿತು. ಸರಿ, ಅಲ್ಲಿಂದ ಬರೋ ತನಕ 1.5 ಅವರ್ ಟೈಮ್ ಬೇಕು ಅಂದರು. ಸರಿ, ಸಿಟಿ ಮಾರ್ಕೆಟ್ಗೆ ಹೋಗಿ ತುಂಬ ವರ್ಷಗಳೇ ಆಗೋಗಿತ್ತು. ನಾನು ಹೋಗಿದ್ದೇನೆ ಇಲ್ವೋ ನಂಗೆ ನೆನಪೂ ಇಲ್ಲ. ಸರಿ, ಹೋಗಿ ಬಂದುಬಿಡೋಣ, ಸುಮ್ಮನೆ ನೋಡಿಕೊಂಡು 1 ಅವರ್ ಹಾಗೆ ಓಡಾಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಟಿ ಮಾರ್ಕೆಟಲ್ಲಿ, ಸೌಂಡು ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿಂದ ಹೊರಟ್ವಿ. ಹೋಗ್ತಾ ಎಂಟ್ರೆನ್ಸಲ್ಲೇ ಎಷ್ಟೊಂದು ತರಕಾರಿ, ಹಣ್ಣು ಎಲ್ಲ ಇಟ್ಟಿರ್ತಾರೆ. ನಾನು ಆ ಸಿಟಿ ಮಾರ್ಕೆಟ್ ನೆನೆಸ್ಕೊಂಡಿದ್ದಂಗೆ ಫಸ್ಟ್ ನನ್ನ ತಲೆಯಲ್ಲಿ ಬರೋದು ಯಾವಾಗ ಗೊತ್ತಾ, ನಾನು ಒಬ್ಬಳೇ ಸಿಂಗಲ್ಲಾಗಿ ಬಂದಿದ್ದು ಅಂತಂದರೆ, ನಾನು ಕಾಲೇಜಿಗೆ ಸೇರಿಕೊಂಡಾಗ PVP ಪಾಲಿಟೆಕ್ನಿಕ್ ಡಿಪ್ಲೊಮಾ ಜಾಯಿನ್ ಆದಾಗ ಬುಕ್ಸ್ ತೊಗೊಳಕ್ಕೆ ಅಂತ ಅವೆನ್ಯೂ ರೋಡಿಗೆ ಬರ್ತಾಯಿದ್ದೆ. ಸೊ ಅದು ನನ್ನ ಮೊದಲನೆಯ ಇದು ಸಿಂಗಲ್ಲಾಗಿ ನಾನು ಒಬ್ಬಳೇ ಬಂದಿದ್ದು ಅವಾಗಲೇ. ಅದಕ್ಕೂ ಮುಂಚೆಗೆ ಅಮ್ಮ ಅಪ್ಪ ಎಲ್ಲ ಕರ್ಕೊಂಡು ಬರ್ತಾ ಇರಲಿಲ್ಲ. ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಇದ್ದಾರೆ, ರತ್ನಮ್ಮ ಆಂಟಿ ಅಂತ, ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಅವರು ಸಿಟಿ ಮಾರ್ಕೆಟ್ಗೆ ಬರ್ತಾಯಿದ್ದೆ. ಅವ್ರದ್ದೊಂದು ಶಾಪ್ ಇತ್ತು, ಅದಕ್ಕೆ ಏನಾದರೂ
ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಅಂತ. ಆವಾಗ ಒಂದು ಸರಿ ಕರ್ಕೊಂಡು ಬಂದಿದ್ದರು. ಅದು ಬಿಟ್ಟರೆ ನಾನೇ ಹೋಗಿದ್ದು ನನ್ನ ಕಾಲೇಜ್ ಬುಕ್ಸ್ ತೊಗೊಳಕ್ಕೆ ಅಂತ. ಸೊ ಅಲ್ಲಿಂದ ರೋಡಲ್ಲಿ ನನಗೆ ಸೋಫಾ ಕವರ್ ಸಿಕ್ತು. ಅಲ್ಲಿ ಕೇಳಿದೆ, ನಾನು ಕೇಳಿದ್ನಲ್ಲ ಅದು 900 ಸಮಥಿಂಗ್ ಹೇಳಿದ್ರು. ಆಮೇಲೆ ಅವರು ಕಡಿಮೆ ಮಾಡೋ ಮಾತು ಆಡಲಿಲ್ಲ. ಮತ್ತು ಏನೋ ನನಗೆ ಅಷ್ಟು ಇಂಪ್ರೆಸ್ ಆಗಲ್ಲ. ನಂಗೆ ಏನು ಗೊತ್ತಾ, ಶಾಪಲ್ಲಿ ಅವ್ರು ನನ್ನ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ನಾನು ಇದು ಮಾಡ್ತೀನಿ. ಅವ್ರು ನನಗೆ ಬಾರ್ಗಿನ್ ಮಾಡೋಕ್ಕಲ್ಲ, ಮಾತಾಡೋಕ್ಕೂ ಏನೋ ಕೇಳಲಿಲ್ಲ. 900 ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗಿಬಿಟ್ರು. ಸರಿ ಅಂತ ಹೇಳಿ ಮುಂದೆ ನೋಡೋಣ ಅಂತ ಹೋದ್ವಿ. ಮುಂದೆ ನನಗೆ ಇನ್ನೊಂದು ಸಿಕ್ತು 600 ರುಪೀಸ್ಗೆ. ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ಒಂದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು 1000 ಸಮಥಿಂಗ್. ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಇವಾಗ ಮರೂನ್ ಕಲರ್ ಹಾಕಿದ್ದೀನಲ್ಲ ಅದು ಆ ಥರದ್ದು ಮತ್ತೆ ನಂಗೆ ಸಿಗ್ತಾಯಿಲ್ಲ. ಅದಕ್ಕಿಂತ ಸ್ವಲ್ಪ ತೆಳ್ಳಗಿರೋದು ಸಿಗ್ತಾಯಿದೆ, ಅಷ್ಟು ಚೆನ್ನಾಗಿರೋದು ಕ್ವಾಲಿಟಿ ಸಿಕ್ಕಿಲ್ಲ. ಸರಿ ಮುಂದೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. 100 ರೂಪಾಯಿ ಹೋಗಿ ಸಕೋದನ್ ಕಾಯಿ ಕೇಳಿ ತಾಯಿ ಎಷ್ಟು ಕಾಯಿ 60 ಕಲರು ಇದು ಚೆನ್ನಾಗಿದೆ ಅಲ್ಲ. ಸೋಫಾ ಕವರ್ ರೇಟ್ ಮೇಲ್ಗಡೆ ಇದಕ್ಕೆ ಸಿಗಲ್ಲ ಟೋಟಲ್ 10 ಪೀಸ್ ಬರುತ್ತೆ. ಯಾವ ಕಲರ್ ಬೇಕಂತ ಮೇಲ್ಗಡೆ ಕೊಡುತ್ತಲ್ಲ ಇದು ತಾಳನಾ? ಯಾವ ಕಲರ್ ಕ್ವಾಲಿಟಿ ಚೆನ್ನಾಗಿದೆ. ವಾಷಬಲ್ಲ ಜಾಸ್ತಿ ಗಾಡಿ ಮುಂದೆ ತಗೊಳ್ಳಿ ಸೈಕಲ್. ಈಗ ಕಟ್ ಮಾಡೋದೇನು ಓಪನ್ ಆಗಲ್ವಾ ಥ್ರೆಡ್ ಎಲ್ಲ? ಅಲ್ಲಿಂದ ಪ್ರೀತಮ್ಗೆ ಒಂದು ಸ್ವೆಟರ್ ತೊಗೋಬೇಕಂತ ಹೇಳ್ಬಿಟ್ಟು ನೋಡಿದೆ. ಚೆನ್ನಾಗಿತ್ತು. ಬಟ್ ಇದರಲ್ಲಿ ಏನಂತಂದರೆ ಅದು ಥ್ರೆಡ್ ಇತ್ತಲ್ಲ ಅದೆಲ್ಲ ರಿಮೂವ್ ಆಗ್ತಾಯಿತ್ತು. ಸರಿ ಇನ್ನೊಂದು ನೋಡಿದೆ, ಅದು ಚೆನ್ನಾಗಿತ್ತು. ಬಟ್ ಅದರಲ್ಲಿ ಪ್ರೀತಮ್ ಸೈಜೇ ಸಿಗಲಿಲ್ಲ. ಕೊನೆಗೂ ಸ್ವೆಟರ್ ತೊಗೊಳಕ್ಕಾಗಲಿಲ್ಲ. ಇಷ್ಟು ದೂರ ಬಂದಿದ್ದೀನಿ ಡೈಲಿ ವೇರ್ ಸ್ಯಾರಿ ತೊಗೊಳ್ಳಂದರೆ, ಡೈಲಿ ವೇರ್ ಅಂತಂದರೆ ತುಂಬ ಸಿಂಪಲ್ ಆಗಿರೋ ಸೀರೆಗಳು. ಅಲ್ಲಿ ಹೋಗ್ತಾ ನನಗೆ ಇದೊಂದು ಶಾಪ್ ನೋಡಿದೆ. ಇದರೊಳಗೆ ಕಸ್ಟಮೈಸ್ಡ್ ನಾವೇ ಎಲ್ಲ ಡ್ರೆಸ್ಗಂದರೆ ಪೀಸ್ಗಳು ಸಿಗುತ್ತೆ. ಲೆಹೆಂಗಾ ಬೇಕಾ ಅಥವಾ ಸೀರೆ ಬೇಕಾ, ಆ ಥರ ಕುರ್ತಾಸ್, ಅನಾರ್ಕಲಿ ಡ್ರೆಸ್ಗಳಿಗೆಲ್ಲ ಸ್ಟಿಚ್ ಮಾಡೋಂಗಿದ್ರೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಈ ಥರ ಪೀಸ್ಗಳು ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ. ನನಗೆ ಈ ಸೀರೆ ಆರ್ಗ್ಯಾನ್ಸಾ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ಮೀಟರೇ 250 ಹೇಳಿದ್ರು. ಅಂದರೆ ಸೀರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ನಿಸ್ತು. 5.6 ಮೀಟರ್ಸ್ ಏನೋ ಬೇಕಾಗುತ್ತೆ ಒಂದು ಸೀರೆಗೆ. ಸೊ ಹಂಗಂತ ಅಂದಾಗ ಅದು ತುಂಬ ಜಾಸ್ತಿ ಅನ್ನಿಸ್ತು. ನಿಮ್ಗೆ ನೋಡ್ಬೋದು ಮಲ್ಟಿ ಕಲರ್ ಇರ್ಬೋದು, ಅಂದರೆ ಡಿಸೈನ್ ಎಷ್ಟು ಥರ ಪೀಸಸ್ ಇತ್ತು ಅಂತಂದರೆ ಇದು ಮಾತ್ರ 150 ರುಪೀಸ್ ಹೇಳಿದ್ರು, 180 ರುಪೀಸ್ ಹೇಳಿದ್ರು. ಹೋಲ್ಸೇಲಲ್ಲಾದರೆ ಇನ್ನೂ ಕಡಿಮೆ ಅಂತಂದರೆ ಬಂಡಲ್ ತೊಗೊಂಡು ಹೋಗ್ತಾರೆ ಅವರು. ನಾವು 1 ಪೀಸ್ 2 ಪೀಸ್ ಆದರೆ ತುಂಬ ಜಾಸ್ತಿ ಅಂತ ಹೇಳಿದ್ರು. ಸರಿ ಅಲ್ಲಿವರೆಗೂ ಹೋಗಿ ಇಷ್ಟೆಲ್ಲ ನೋಡ್ಕೊಂಡು ಏನೂ ತೊಗೊಂಡಲ್ಲೇ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಡೆ ನಾನು. ಇದರೊಳಗೆ ನಾನು ಬೇರೆ ಕಲರ್ ಸೆಲೆಕ್ಟ್ ಮಾಡಿದೆ. ಸೊ ನಿಮ್ಗೇನಾದರೂ ಈ ರೀತಿಯಾಗಿ ಕ್ರಿಯೇಟಿವ್ ಆಗಿ ನಾವೇ ಕಲರ್ ಚೂಸ್ ಮಾಡಿ ಸೀರೆಗಳನ್ನು ನಾವು ಮಾಡ್ತೀವಿ ಅಂತ ಅಂದರೆ ಖಂಡಿತ ಈ ಥರ ನೀವು ಪೀಸ್ಗಳನ್ನು ತೊಗೊಂಡು ಬಂದು ಡ್ರೆಸ್ ಆಗಿರ್ಬೋದು ಅಥವಾ ಲೆಹೆಂಗಾ ಆಗಿರ್ಬೋದು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿದೆ. ಇವಾಗ ಡಿಸೈನರ್ಸ್ ಎಲ್ಲ ಹತ್ರ ಹೋದರೆ ಅವರು ಎಷ್ಟು ರೀತಿಯಾದಂತಹ ಬಟ್ಟೆಗಳನ್ನು ತೋರಿಸಿ ನಿಮಗೆ ಡಿಸೈನ್ಸನ್ನು ತೋರಿಸ್ತಾರಲ್ವ. ಸೊ ಹಾಗೆ ನಾನು ತೊಗೊಂಡಿದ್ದು ಈ ಕಲರು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಬಟ್ ಕಾಸ್ಟ್ಲಿ ಅಂತಲೂ ಅನ್ನಿಸ್ತು. 800 ರುಪೀಸ್ ವಿತೌಟ್ ಬ್ಲೌಸ್ ಅಂತ ಅನ್ನಿಸ್ತು. ಬಟ್ ಇದು ನನಗೆ ಇನ್ನೂ ಇಷ್ಟ ಆಯಿತು. ಆದರೆ ಇನ್ನೂ ಜಾಸ್ತಿ ರೇಟ್ ಹೇಳಿಬಿಟ್ರು. ಸರಿ ಆಯಿತು ಬೇಡ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಬೇಡ, ಇನ್ನು ಪ್ಲಾನ್ ಇಲ್ದಲೇ ಹೋಗಿ ಸುಮ್ಮನೆ ತೊಗೊಳ್ಳೋದೆಲ್ಲ ಚೆನ್ನಾಗಿರಲ್ಲ ಅಲ್ವಾ. ಸೊ ಹೋಗಿದ್ದಕ್ಕೆ ಅದೊಂದು ಸೀರೆ ಪೀಸ್ ಇಷ್ಟ ಆಯಿತು ಅಂತ ತೊಗೊಂಡೆ. ಅಕಸ್ಮಾತ್ ನಿಮ್ಗೇನಾದರೂ ಗ್ರ್ಯಾಂಡ್ ದುಪ್ಪಟ್ಟ ಬೇಕು, ದುಪ್ಪಟ್ಟಾಗೆಲ್ಲ ಕಡಿಮೆಲೇ ಆಗಿಬಿಡುತ್ತೆ, ಜಾಸ್ತಿ ಲೆಂತ್ ಬೇಕಾಗಲ್ಲ. ಸೊ ನಿಮಗೆ ದುಪ್ಪಟ್ಟ ಲವರ್ಸ್ ಇದ್ದರೆ, ಅಂದರೆ ಟಾಪ್ಗೆಲ್ಲ ಒಳ್ಳೊಳ್ಳೆ ದುಪ್ಪಟ್ಟ ಇಷ್ಟಪಡ್ತೀನಿ ಅಂತ ಅಂದರೆ ಅದನ್ನು ತೊಗೊಬಹುದು, ಸಿಲ್ಕ್ ಟಾಪ್ ಮೇಲೆ ಹಾಕ್ಕೊಳ್ಳೋದಕ್ಕೆ. ನನಗೆ ಅದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಆ ಥರ ಕ್ರಿಯೇಟಿವ್ ಆಗಿ ಏನಾದರೂ ಸೀರೆಯನ್ನು ಮ್ಯಾಚ್ ಮಾಡ್ಕೋಬೇಕು ಅಂದಾಗ ಹೋಗೋಣ ಅಂದ್ಕೊಂಡೆ.
ಆಮೇಲೆ ಗೊತ್ತಲ್ಲ ನಾವು ನಮಗೆ ಬೇಕಾದಂತಹ ಡೈಲಿ ವೇರ್ ಸ್ಯಾರೀಸ್ಗೆ ಅಲ್ಲೇ ಶಾಪರ್ನ ಕೇಳಿದ್ವಿ. ಒಂದು ಶಾಪ್ ಹೆಸರು ಹೇಳಿದ್ರು ಪೂನಮ್ ಅಂತ, ಅಲ್ಲಿ ಹೋದ್ವಿ. ಚೆನ್ನಾಗಿತ್ತು. ನನಗೆ ಅದೇ ಪ್ರೈಸ್ ಸ್ಯಾರೀಸ್ದು ಇಲ್ಲಿ ತೊಗೊಂಡಾಗ 800 ಹೇಳಿದ್ರು, ಅಲ್ಲಿ 450ಗೆ ನಾವು ಕೊಟ್ಟರು. ಅದೇ ಕ್ವಾಲಿಟಿ ಸ್ಯಾರಿ. ಕಾರ್ ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು, ಬಂದ್ವಿ. ಇದು ಅಲ್ಯೂಮಿನಿಯಮ್ದು ಮೆಶ್ಶು, ಅಂದರೆ ಇಲಿಗಳು ಹೋಗಿ ಕಡಿಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ಸೋದು. ಸೊ ಅದನ್ನು ಕೇಳಿದ್ವಿ. ಈಗಲೇ ಒಮ್ಮೆಲೆ ಅಷ್ಟೆಲ್ಲ ಜಾಸ್ತಿ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟನ್ನು ಅಷ್ಟೇ ನಾವು ಅಂದ್ಕೊಂಡೋಗಿದ್ದನ್ನೆಲ್ಲ ಹಾಕಿಸ್ಕೊಂಡು ಬಂದ್ವಿ. ಟೋಟಲಾಗಿ ಕಾರ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ನಂಗೆ ಕಾರ್ ಡೀಟೇಲಾಗಿ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಅದಾದಮೇಲೆ ಹೆಡ್ ರೆಸ್ಟ್ಗೆ ಅಂತ ಒಂದು ಪಿಲ್ಲೋ ಥರ ತೊಗೊಂಡ್ವಿ, ಸಣ್ಣದು, ಚೆನ್ನಾಗಿದೆ. ಅದನ್ನು ಕೂಡ ಹಾಕಿಸ್ಕೊಂಡ್ವಿ. ಸ್ವಲ್ಪ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಸೀರೆ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋದ್ಮೇಲೆ ನಾನು ಯಾವೆಲ್ಲ ಸೀರೆ ತೊಗೊಂಡೆ ಅಂತ ಹೇಳ್ತೀನಿ. ನನಗೆ ಅನ್ಸೋ ಪ್ರಕಾರ ಈಗ ಸೀರೆ ಲವರ್ಸ್ ಅಂದರೆ ಸಿಂಪಲ್ ಸೀರೆಗಳನ್ನ ಹಾಕೋದಕ್ಕೆ ಇಷ್ಟಪಡೋರು ಅಲ್ಲಿ ತೊಗೊಳಕ್ಕೆ ಹೋದಾಗ ನಮ್ಗೆ 800-1000 ರುಪೀಸ್ ಕೇಳ್ತಾರೆ. ಆ ಸೀರೆಗಳು ನಮ್ಗೆ ಅಲ್ಲಿ 600-800 ಎಲ್ಲನೇ ಒಳಗಡೆ ಸಿಕ್ಬಿಡುತ್ತೆ. ಇಲ್ಲಿ ಬಂದರೆ ನಮಗೆ 1000 ಕೊಡಲೇಬೇಕು ಆ ಥರ ಸೀರೆಗೆ. ನಾನು ನೋಡಿದ ಪ್ರಕಾರ ನಾನು ಒಂದು 2-3 ಸರಿ ಹೋದೆ ಆ ಥರ ಸೀರೆಗಳನ್ನ ಹುಡುಕೊಂಡು. ನನಗೆ ಪ್ರೈಸೇ ಒಪ್ಪಿಗೆ ಆಗಲಿಲ್ಲ. ಈ ಸೀರೆಗೆ ಇಷ್ಟೊಂದು ಪ್ರೈಸ ಅನ್ನೋ ಥರ ಇತ್ತು. ನೀವು ಕೂಡ ನೋಡಿರ್ತೀರ, ನಾನು ವಿಡಿಯೋ ಎಲ್ಲ ಹಾಕಿರ್ತೀನಿ. ಸೊ ಹಾಗಾಗಿ ನಾನು ಅಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟು ಚಿಕ್ಕಪೇಟೆಗೆ ಅಥವಾ ಈ ಥರ ಹೋದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಇವಾಗ ಒಂದು ಸ್ವಲ್ಪ ಸೀರೆ ತೊಗೊಂಡೆ. ಫಸ್ಟ್ ಟೈಮ್ ಅನಿಸುತ್ತೆ ಒಮ್ಮೆಲೆ ಇಷ್ಟು ಸೀರೆ ತೊಗೊಂಡಿದ್ದು ನಾನು. ಜಾಸ್ತಿ ಏನಿಲ್ಲ, ಸುಮಾರಾಗೆ ತೊಗೊಂಡಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಟೈಮ್ ಬೇಕಾದರೆ ಇನ್ನೊಂದು 6 ತಿಂಗಳಿಗೆ ಹೋಗ್ತೀನೋ ವರ್ಷಕ್ಕೆ ಹೋಗ್ತೀನೋ ಗೊತ್ತಿಲ್ಲ, ಹೋದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಈ ಕವರನ್ನು ಕೂಡ ಹಾಕ್ತಾಯಿದ್ದೀವಿ. ಇದನ್ನು ಕೂಡ ನಾನು ಗ್ರೇ ಕಲರ್ ತೊಗೊಂಡೆ. ಗ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಅಂತ. ಸೊ ಇದು ಫ್ರಂಟ್ಗೆ 2 ಹಾಕಿದ್ರೆ ಸಾಕು ಅಂದರು, ಅಷ್ಟೇ. ಸೊ ಕಾರ್ದದೆಲ್ಲ ಹಾಕಿಸ್ಕೊಂಡು ಬರೋಷ್ಟರೊಳಗೆ 8:30 ಆಗೇ ಹೋಯಿತು. ನಾವು ಮಧ್ಯಾಹ್ನ ಹೋಗಿದ್ದು. ಸಿಟಿ ಮಾರ್ಕೆಟ್ಗೆ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅಲ್ಲಿಂದ ಬರೋದು ತುಂಬಾ ರಶ್ಶು ಮತ್ತು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇವಾಗೆಲ್ಲ ಇನ್ನೇನೆಲ್ಲ ಮನೆ ಕಡೆ ಹೊರಡ್ತಾ ಇರ್ತಾರಲ್ವ. ಸೊ ನಾನು ಅಲ್ಲಿ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀರೆ ತೊಗೊಂಡೆ. ನಾನು ಇಲ್ಲಿ ಸೀರೆ ತೊಗೊಂಡಾಗ ಒಂದು ಗ್ರೀನ್ ಕಲರ್ ಸೀರೆ, ಸಿಂಪಲ್ ಸೀರೆ ನೋಡಿದ್ರಲ್ಲ, ಅದು 800 ರುಪೀಸ್ ಕೇಳಿದ್ರು. ಸೊ ಹಂಗೆ ಅಲ್ಲಿ ಹೋಗಿದ್ದೀವಲ್ಲ, ಮತ್ತೆ ಹೋಗಲ್ಲ ನಾವು, ಸಿಟಿ ಮಾರ್ಕೆಟ್ಗೆ ಹೋಗೋದೇ ಅಪರೂಪ. ಸರಿ ಹೋಗಿದ್ದು. ಇದು ತೊಗೊಂಡೆ, ಸೋಫಾ ಕವರು. ಎಷ್ಟು ಕೊಟ್ಟೆ ಇದಕ್ಕೆ, ಮತ್ತೆ ಹೋಗ್ಬಿಟ್ನಲ್ಲ. ಸೊ ಅದೆಷ್ಟು 600 ಏನೋ ಕೊಟ್ಟೆ ಅಂತ ಅನ್ಕೋತೀನಿ. ರನ್ನಿಂಗ್ ಪೀಸು, ಎಲ್ ಶೇಪಿಗೆ ರನ್ನಿಂಗ್ ಪೀಸ್ ಆದರೆ ನಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ಬೋದಂತೆ, ಆ ಸೈಡ್ಗೆ ಕಟ್ ಮಾಡ್ಬೋದು. ಟೋಟಲ್ 10 ಪೀಸ್ ಇರುತ್ತೆ ಅಂತ ಅಂದರು. ಸೊ ನಾನು ಆಮೇಲೆ ಹಾಕ್ತೀನಿ. ಸೊ ಇದು ಒಂದು ಕಡೆ ಮಾತ್ರ ನನಗೆ 900 ಚಿಲ್ಲರೆ ಕೇಳಿದ್ರು. ಒಂದು ಕಡೆ ಫಸ್ಟ್ ನೋಡಿದ್ನಲ್ಲ, ಅಲ್ಲಿ 900 ಚಿಲ್ಲರೆ ಕೇಳಿದ್ರು. ನೆಕ್ಸ್ಟು ಮುಂದೆ ಕೇಳ್ತಾ ಅವರು 600 ಮಾಡಿದ್ರು. ಸೊ ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. 1000 ಹೇಳಿದರು. ಇದು ತುಂಬ ಸರಿ ವಾಶ್ ಮಾಡಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಸೀರೆದು ಪೀಸ್ ತೊಗೊಂಡು ಬಂದೆ. ಸೀರೆಗೆ ಅಂತಲೇ ತಂದೆ. ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ಯಾವುದಾದ್ರೂ ರೆಡಿ ಬ್ಲೌಸ್ ಹಾಕ್ಕೊಳ್ಳೋಣ ಅಂತ. ಸೊ ಇದು ಮೀಟರ್ಗೆ 180. ಹೋಲ್ಸೇಲ್ ತೊಗೊಂಡ್ರೆ ಕಡಿಮೆ ಕೊಡ್ತಾರಂತೆ. ಈ ಥರ ಸಣ್ಣ ಪುಟ್ಟ ಅಂತ ಅಂದರೆ ಅವರು ರೇಟ್ ಜಾಸ್ತಿ, 180 ಅಂತ ಹೇಳಿದ್ರು. ನನಗೆ ಈ ಕಲರ್ ಇಷ್ಟ ಆಯಿತು. ನಾನು ಸುಮ್ಮನೆ ಹೋದೆ ನೋಡೋಣ ಏನು ಅಂತ. ಸರಿ ಹೋಗಿದ್ದೀನಿ, ಇನ್ನು ತೊಗೊಂಡಿಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ಸೊ ನನಗೇನೋ ಇದು ಸ್ಯಾಟಿಸ್ಫೈಡ್ ಆಗಲಿಲ್ಲ. 800 ರುಪೀಸ್, 800 ರೂಪಾಯಿ ಸುಮ್ಮನೆ ವೇಸ್ಟ್ ಅಂತಲೇ ಅನ್ನಿಸ್ತು. ಟ್ರಾನ್ಸ್ಪರೆಂಟ್ ಅದು. ಬಟ್ ಕಲರು, ಬಟ್ಟೆ ಕ್ವಾಲಿಟಿ ಎರಡೂ ಚೆನ್ನಾಗಿದೆ, ವಾಶ್ ಮಾಡ್ಬೋದಂತೆ. ಸೊ ಕೊಟ್ಟೆ, 800 ಆಯಿತು. ಎಲ್ಲಿ ವೇರು ಬಾಕ್ಸ್ ಸಮೇತ ಕೊಟ್ಬಿಟ್ಟಿದ್ದಾರೆ. ನಾನೇ ಇರಲಿ ಅಂತ ಇಸ್ಕೊಂಡೆ ಬಾಕ್ಸು. ಸುಮ್ಮನೆ ವೇಸ್ಟ್ ಅನಿಸುತ್ತೆ ಪಾಪ, ಅವ್ರಿಗಂದ್ರೆ ಆಗಿದ್ರೆ ಯೂಸ್ ಆಗ್ತಾಯಿತ್ತು. ಇದೆಲ್ಲ 600, 400 ರೂಪಾಯಿದು ಇದೆ. ನನ್ನ ಬ್ಯಾಗಲ್ಲಿದೆ ಬಿಲ್ಲು. ಒಂದೇ ಒಂದು ಮಾತ್ರ 800, ಇನ್ನು ಎಲ್ಲ 400, 600 ಒಳಗಡೆನೆ. ಯಾವುದು ಎಷ್ಟು ಅಂತ ಗೊತ್ತಿಲ್ಲ, ಯಾಕೆಂದರೆ ಇದು ಹೋಲ್ಸೇಲಲ್ಲಿ ಮಾರೋದು. ಎಲ್ಲೂ ಪ್ರೈಸ್ ಎಲ್ಲ ಹಾಕಿಲ್ಲ. ಸೊ ಹಾಗಾಗಿ ನನಗೆ ಪ್ರೈಸ್ ಗೊತ್ತಿಲ್ಲ. ಸೊ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ, ನನ್ನ ಹತ್ರ ಈ ಥರ ಸಿಂಪಲ್ ಸೀರೆಗಳೇ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋದಾಗ ಅಥವಾ ಸಣ್ಣ ಪುಟ್ಟ ಎಲ್ಲಾದರೂ ಹೋದಾಗ ಬೇಕಾಗತ್ತೆ. ಈ ಥರ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ಇದು ಪಿಂಕ್ ಚೆನ್ನಾಗಿದೆ. ಈ ಥರ ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ. ಫುಲ್ ರನ್ನಿಂಗ್ ಸೀರೆ ಒಂದೇ ಥರ ಇದೆ. ಇದು ಬ್ಲೌಸ್ ಹೆಂಗಿರುತ್ತೋ ಕೇಳಿಲ್ವೇ ನಾನು. ಬ್ಲೌಸು ಕೂಡ ರನ್ನಿಂಗೇ ಇರಬೇಕು. ಅಂದರೆ ನಾನು ಇದಕ್ಕೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾವುದಾದ್ರೂ ವೈಟ್
ಡಿಸೈನ್ ಬ್ಲೌಸ್ ಅದನ್ನು ನಾವೇ ಮ್ಯಾಚ್ ಮಾಡಿ ಹಾಕ್ಕೊಬೋದು ರೆಡಿಮೇಡ್ ತೊಗೊಂಡ್ಬಿಟ್ರೆ. ನನಗೆ ಇದು ಈ ಥರ ಪ್ಲೇನ್ ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ. ಸೊ ಮಧ್ಯ ಮಧ್ಯ ವೈಟು ಈ ಥರ ಪಿಂಕ್ ಇದೆ, ಚೆನ್ನಾಗಿ ಅನ್ನಿಸ್ತು. ಸೊ ಇದೊಂದು ತಗೊಂಡ ಎಲ್ಲ 600-400 ಒಳಗಡೆನೆ. ಒಂದೇ ಒಂದು ಮಾತ್ರ 800, ಅದು ಯಾವುದು ಅಂತ ಗೊತ್ತಿಲ್ಲ, ನಾನು ಬಿಲ್ಲಲ್ಲಿ ನೋಡಿದ್ದು. ಇದು ಈ ಥರ ಇದೆ, ಸೇಮ್ ಇದೇ ಥರ ಬರುತ್ತೆ ಅನ್ಸುತ್ತೆ. ಇದರೊಳಗೆ ನಿಮಗೆ ಕಲರ್ ಆಪ್ಷನ್ ಇತ್ತು, ಒಂದೊಂದು ಇದರಲ್ಲೂ 5, 6 ಆ ಥರ ಕಲರ್ ಇತ್ತು. ಇದು ನೋಡಿ ಈ ಥರ ಇದೆ. ನೋಡಿ ಇದು ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಕಲರು ಅಷ್ಟೇ, ಇದೊಂಥರ ಡಿಫ್ರೆಂಟ್ ಕಲರ್ ಅಲ್ಲ, ಈ ಥರ ಕಾಂಬಿನೇಷನ್ ಸಿಗಲ್ಲ ಅನಿಸುತ್ತೆ. ನಾನು ಮತ್ತೆ ಸಿಟಿ ಮಾರ್ಕೆಟಿಗೆ ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತಂದುಬಿಟ್ಟೆ. ನಮ್ಮ ಮನೆಯವ್ರು ಬೇಡಮ್ಮ ಇನ್ನೊಂದು ಸರಿ ತರೋಣ 2-3 ತಗೋ ಅಂತ ಅಂದರು. ಇದು ಪಲ್ಲುಗೆ ಮಾತ್ರ ಅನಿಸುತ್ತೆ ಈ ಥರ. ಸೊ ನಾನೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಎಲ್ಲಾದ್ರೂ ಅಪರೂಪಕ್ಕೆ ಯೂಸ್ ಮಾಡೋದು. ಸೊ ನೀಟಾಗಿ ಮೇಂಟೈನ್ ಮಾಡಿದ್ರೆ ಸೀರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ, ನನಗೇನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸೊ ಇದನ್ನು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿಂದ ತೊಗೊಂಡು ಬರ್ತಾರೆ, ತೊಗೊಂಡು ಬಂದುಬಿಟ್ಟು ಇಲ್ಲಿ ಇದ್ರ ಮೇಲೆ ಒಂದು 200-300 ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಸೊ ನಿಮಗೇನಾದ್ರು ಆ ಸೈಡ್ ಹೋದಾಗ ಓಕೆ ಒಂದೇ ಸರಿ ನಾನು ತೊಗೊತೀನಿ ಅಂದರೆ ತೊಗೊಬೋದು, ಅಥವಾ 2-3 ಜನ ಹೋಗಿ ತೊಗೊಂಡು ಆಗುತ್ತೆ. ಸೊ ಇದು ಕೂಡ ರನ್ನಿಂಗ್ಗೆ ಬ್ಲೌಸು, ಇಲ್ಲಿ ಕಟ್ ಮಾಡಿಸ್ಕೊಬೇಕು. ಕಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಡಿಸೈನ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಬೋದು. ಚೆನ್ನಾಗಿದೆಲ್ಲ, ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಮ್ಮ? ನನಗೆ ಈ ಥರನೇ ಬೇಕಿತ್ತು. ಅಂದರೆ ಮನೆ ಹತ್ರ ಹಾಕೋದು ಅಂತಂದರೆ ಈಗ ಅಮ್ಮ ಹಾಕೋದು ಬೇರೆ, ನಾವು ಹಾಕೋದೇ ಬೇರೆ. ನಾವು ಡೈಲಿ ವೇರ್ಗೆ ಇಷ್ಟು ಸಿಂಪಲ್ ಆಗಿರೋದನ್ನ ಹಾಕಲ್ಲ ಅಲ್ವಾ. ಇದೊಂದು ಲಾಸ್ಟಲ್ಲಿ ಚೆನ್ನಾಗಿದೆ ಅಂತ ಹೇಳಿದೆ. ಇದು ಮಟೀರಿಯಲ್ ನನ್ನ ಹತ್ರ ಈ ಥರ ಮಟೀರಿಯಲ್ಸ್ ಇರಲಿಲ್ಲ, ಈ ಥರ ಇದೆ ಇದು. ಸೊ ಅದಕ್ಕೆ ಇದೊಂಥರ ರಫ್ ಬರುತ್ತಲ್ಲ, ಒಂಥರ ಒಂದು ಸಣ್ಣ ಬಾರ್ಡರು ಆ ಥರ. ಫಾರ್ಮ್ ಹಾಕ್ಬಿಟ್ಟಿರ್ತಾರಲ್ಲ, ಸೊ ಹಂಗಾಗಿ ಸೀರೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದಕ್ಕೆ ಬೇರೆ ಥರ ಇದೆ ಬ್ಲೌಸ್. ಸೊ 400-500 ಅಂದರೆ ಕೊಡ್ಬೋದಲ್ವಾ? ಚೆನ್ನಾಗಿದೆ ಇದು ಕೂಡ, ಪಲ್ಲು ಇದಿದೆ. ಅರೆ ತುಂಬ ಲೆಂತ್ ಆಗಿದೆ ವಿಡಿಯೋ, ಸಾರಿ ವಿಡಿಯೋ ಅಂತೀನಿ, ಸೀರೆ ತುಂಬ ಲೆಂತ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಆಗಿತ್ತಲ್ಲ, ಅವ್ರು ಯಾವುದನ್ನು ತೋರಿಸಿದ್ರು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಇದ್ರು. ಇಲ್ಲೇನೋ ಪಿಂಕ್ ಕಲರ್ ಆಗಿದೆಯಾ ಅಥವಾ ಇಲ್ಲ, ಇದು ಡಬಲ್ ಶೇಡ್ ಅನಿಸುತ್ತೆ. ನೀವು ಮೇಲ್ ಮಾಡಿದಾಗ ಲೈಟ್ ಬಿದ್ದಾಗ ಬೇರೆ ಕಲರು, ಹಾಂ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ನಾನಿಲ್ಲೂ ಈ ಬಟ್ಟೆ ಏನು ಟ್ರಾನ್ಸ್ಪರೆಂಟ್ ಅಂದ್ಕೊಂಡೆ, ಇದು ಪಿಂಕ್ ಆ್ಯಂಡ್ ಡಬಲ್ ಕಲರ್ ಇದೆ, ಇದರೊಳಗೆ ಪಿಂಕ್ ಇದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಪಿಂಕ್ ಕಾಣಿಸ್ತಾ ಇದೆ ನನಗೆ, ಹಿಂಗೆ ಮಾಡಿದ್ರೆ ಬೇರೆ ವಿಡಿಯೋದೆಲ್ಲ ಹಂಗೆ ಕಾಣಿಸ್ತೈತೆ. ಹಾಂ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಇನ್ನೆರಡಿದೆ. ನನಗೆ ಬ್ಲ್ಯಾಕ್ ಕಲರ್ ಸೀರೆ ತೊಗೊಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಒಂದೇ ಒಂದು ಬ್ಲ್ಯಾಕ್ ಕಲರ್ ಸೀರೆ ತೊಗೊಂಡಿದ್ದೀನಿ. ಇದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡು. ಈ ಥರ ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣಿಸುತ್ತಲ್ಲ, ಈ ಕಲರ್ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ. ಹೋಲ್ಸೇಲಲ್ಲಿ ತೊಗೊಂಡು ಬಂದಿದ್ದು. ಅಟ್ಲೀಸ್ಟ್ ಒಂದು 3-4 ಸೀರೆ ತೊಗೊಂಡ್ರೆ ಒಂದು ರೇಂಜಲ್ಲಿ ಪ್ರೈಸ್ ಹಾಕ್ಕೊಡ್ತಾರೆ. ಹಾಂ ಈ ಥರ ಇದೆ. ಇದು ಇನ್ನೊಂದಲ್ಲೊಂದು ಡಾಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಇದು ಕೂಡ ಈ ಕಲರ್ ತುಂಬ ಬ್ರೈಟ್ ಆಗಿದೆ ಅಲ್ಲ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಪಲ್ಲುಗೆಲ್ಲ ಇದೆಲ್ಲ ಹೋಗ್ತಾ ಇದೆಯಾ ಅಥವಾ ಇಲ್ಲ ವೈಟು ಮತ್ತು ಗೋಲ್ಡ್ ಆ ಥರ ಮಾಡಿದ್ದಾರೆ. ಸೊ ಇದೇ ಸೀರೆನ ನಾನು ನಿಯರ್ ಎಲ್ಲಾದರೂ ಶಾಪಿಗೆ ಹೋದರೆ 1000 ಎಬೋ ಮಾಡೇ ಮಾಡ್ತಾರೆ, 1000 ಎಬೋ ಹಾಕೇ ಹಾಕ್ತಾರೆ.
ಸೊ ಹಾಗಾಗಿ ನಾನು ಹೋಗಿದ್ದೀನಲ್ಲ ಹೆಂಗೋ ಮತ್ತೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಆವಾಗವಾಗ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಲ್ಲಾದರೂ ದೇವಸ್ಥಾನಕ್ಕೆ ಅಥವಾ ಎಮರ್ಜೆನ್ಸಿ ಸಿಂಪಲ್ ಫಂಕ್ಷನ್ಗಳಿಗೆಲ್ಲ ಹಾಕ್ಕೋಬೋದು. ಚೆನ್ನಾಗಿದೆ, ನನಗೆ ಈ ಥರವೇ ಇಷ್ಟ. ನಾನು ತುಂಬ ಇಷ್ಟಪಡೋದು ಇಷ್ಟ. ಟೋಟಲ್ ಎಷ್ಟಾಯಿತು ಗೊತ್ತಾ? ಟೋಟಲ್ ಆಗಿ 3000 ಚಿಲ್ಲರೇನೋ ಆಯಿತು. 5 ಸೀರೆಗೆ 3000 ಚಿಲ್ಲರೆ ಆಯಿತು ಇದು ಬ್ಲೌಸ್. ಸೊ ಇದು ಬಂದ ಮೈ ಫೇವ್ರೇಟ್ ಲಾಸ್ಟ್ ಒನ್ ಬ್ಲಾಕಾ? ಹೆಂಗಿದೆ ಜಾಸ್ತಿ? ನನ್ನ ಫೇವ್ರೇಟ್ ಬಹುಶಃ ಕಲರ್. ಇದಕ್ಕೆ 800 ತೊಗೊಂಡಿರ್ತಾರೆ ಅಂತ ಅನ್ಕೋತೀನಿ. ಇದಕ್ಕೆ ರೇಟ್ ಜಾಸ್ತಿ ಇರಬೇಕು. ಇದೊಂಥರ ಅದೆಂಥದ್ದು ಸಿಲ್ಕ್ ಅಂತ ಹೇಳಿದ್ರಪ್ಪ, ಮರ್ತೋಯ್ತು ನನಗೆ. ಏನೋ ಒಂದು ಸಿಲ್ಕ್ ಹೆಸರು ಹೇಳಿದ್ರು, ಆ ಥರ ಸೀರೆ ಅಂತ. ಇದು ಕೆಳಗಡೆ ಫುಲ್ಲು ಬಾರ್ಡರ್ ಈ ಥರ ಬರುತ್ತೆ. ಈ ಥರ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ ಈ ಸೀರೆ. ಇದು ಮಟೀರಿಯಲ್ ಇರೋದೇ ಹಾಕಿ ಅಲ್ವಾ? ತುಂಬ ಸಿಂಪಲ್ ಆದ್ರೂ ಒಂಥರ ಉಟ್ಕೊಂಡಾಗ ಗ್ರ್ಯಾಂಡಾಗಿ ಲುಕ್ ಅನಿಸುತ್ತೆ ನಿಮಗೆ, ಒಂಥರ ಅಫಿಷಿಯಲ್ ಅನಿಸುತ್ತೆ. ಜಾರ್ಜೆಟ್ ಎಲ್ಲ ಸಾಫ್ಟ್ ಅಲ್ಲ ಇದು, ಚೆನ್ನಾಗಿದೆ. ಇದು ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತೀನಿ, ಒಂದು ಚೆನ್ನಾಗಿರೋದು. ಇದು ಬ್ಲೌಸು, ಇದು ಫುಲ್ ಸ್ಯಾರಿ. ಚೆನ್ನಾಗಿದೆ ಅಲ್ಲ? ನನಗೆ ಆ್ಯಕ್ಚುಲಿ ಬಾರ್ಡರ್ ಕೆಳಗಡೆ ಇದು ಇಷ್ಟ ಆಯಿತು. ಇದರೊಳಗೆ ಶೈನಿಂಗ್ ಎಲ್ಲ ಇದೆಯಲ್ಲ, ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಿಷ್ಟು 5 ಸೀರೆ ತೊಗೊಂಡೆ. ನಮ್ಮ ಮನೇಲಿ ಇಷ್ಟೊಂದು ಬೇಡ ಅಂತ ಇದ್ದರು. ನಮಗೆ ಅವರು ರೀಸನಬಲ್ ಪ್ರೈಸಲ್ಲೂ ಕೊಟ್ಟರು, ಹೋಲ್ಸೇಲಲ್ಲಿ ಕೊಟ್ಟರು. ಹೋಲ್ಸೇಲ್ ಅಂತಂದರೆ ಅಟ್ಲೀಸ್ಟ್ 1 ಸೀರೆ ತೊಗೊಳಕ್ಕಾಗಲ್ಲ, 2-3 ಆದರೂ ತೊಗೊಳ್ಳೇಬೇಕು. ಆವಾಗಲೇ ಅವರು ನಮಗೆ ಹೋಲ್ಸೇಲ್ ಪ್ರೈಸ್ ಹಾಕ್ಕೊಡೋದು ಮತ್ತು ಜಾಸ್ತಿ ಸೀರೆ ಕಲೆಕ್ಷನ್ಸ್ನ ತೋರಿಸ್ತಾರೆ. 1-2 ಅಂತ ಹೋಲ್ಸೇಲ್ ಶಾಪಲ್ಲಿ ಹೋದಾಗ ಸ್ವಲ್ಪ ಅವರು ನಮಗೆ ತೋರಿಸೋದು ಇಲ್ಲ, ಅಷ್ಟು ಇಂಟ್ರೆಸ್ಟು ಮಾಡಲ್ಲ. ನಿಮ್ಗೇನಾದರೂ 2-3 ಸೀರೆ ಈ ಥರ 3-4-5 ಸೀರೆ ತೊಗೋತೀನಿ ಅಂದರೆ ತೊಗೋಬೋದು. ಇದರಲ್ಲಿ ಒಂದು ಯಾವುದಾದ್ರೂ ನಮ್ಮ ಅದರ್ ಇಂಡಿಯಾ ಕೊಡೋಣ ಅಂತ ಅಂದ್ಕೊಂಡ್ರೆ. ಸೊ ಇವು 5 ನಂಗೆ ತುಂಬ ಇಷ್ಟ ಆಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೊಡ್ತೀನಿ. ಸೊ ಎಲ್ಲ ಮರ್ಚಿರ್ತೀನಿ, ಎಲ್ಲ ತೆಗೆದ್ಬಿಟ್ಟೆ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ. ಬಾಕ್ಸ್ ತರಬಾರ್ದು ಅನಿಸ್ತಾ ಇದೆ, ಸುಮ್ಮನೆ ಕಸ ಆಯಿತು ಮನೆಯಲ್ಲಿ, ಹೊತ್ಕೊಂಡು ಬರೋಂಗಾಯಿತು. ಸೊ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಗೇನಾದರೂ ಈ ಥರ ಸೀರೆಯ ಕ್ರೇಜ್ ಇದೆ, ನನಗೆ ಡೈಲಿ ಸಿಂಪಲ್ ಸೀರೆ ಡೈಲಿ ಹಾಕ್ಕೊಂಡು ಅಭ್ಯಾಸ ಅಂತ ಅಂದರೆ ಸಿಟಿ ಮಾರ್ಕೆಟ್ಗೆ ಹೋದಾಗ ಹೋಲ್ಸೇಲ್ ಶಾಪ್ಗಳನ್ನ ಕೇಳ್ಬಿಟ್ಟು ಹೋಗಿ. ನೀವು ಡೈಲಿ ವೇರ್ಗೆ ಹೋಲ್ಸೇಲ್ ಶಾಪು ಬೇರೆ ಇರುತ್ತೆ, ಸಿಲ್ಕ್ ಸ್ಯಾರಿಗೆ ಬೇರೆ, ಈ ಥರ ಡೈಲಿ ವೇರಿಗೆ ಬೇರೆ ಇರುತ್ತೆ, ಅಲ್ಲಿ ನೀವು ತರ್ಬೋದು. ಸೊ ಇಷ್ಟಕ್ಕೂ ನಂಗೆ ಮೋಸ ಅಂತ ಏನು ಅನಿಸ್ಲಿಲ್ಲ. ಬಟ್ ಅವ್ರು ಹೋಲ್ಸೇಲಲ್ಲಿ ಹೋಗಿ ನಾವು ಸಿಂಗಲ್ ಪೀಸ್ ಕೇಳಿದ್ರೆ ಅವರು ಅಷ್ಟೇ ಪ್ರೈಸ್ ಹೇಳ್ತಾರೆ. ಸೊ ಇದು ಒಂದು ಟೋಟಲಾಗಿ 6 ಸೀರೆ ತೊಗೊಂಡಂಗಾಯಿತು. ಬೇಕಂದರೆ ನೀವು ಈ ಥರ ಪೀಸ್ ತೊಗೊಂಡು ಬಾರ್ಡರೆಲ್ಲ ಹಾಕಿ ಇನ್ನೂ ಗ್ರ್ಯಾಂಡ್ ಮಾಡೋಂಗಿದ್ರೆ ಮಾಡಬಹುದು. ಇದು ತುಂಬಾ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಮಗೆ. ಬಾರ್ಡರ್ ಏನಾದರೂ ಹಾಕೊಂಡ್ಬಿಟ್ರೆ, ಇಲ್ಲ ಪ್ಲೇನ್ ಹಾಕಿ ಹೆವಿ ಬ್ಲೌಸ್ ಹಾಕೊಂಡ್ರೆ ಇದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದಿಷ್ಟೇ ತೊಗೊಂಡು ಬಂದಿದ್ದು. ಕಾರ್ ಕೆಲಸಕ್ಕೆ ಹೋಗ್ಬಿಟ್ಟು ನಾನು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದೆ. ಸೊ ಇವಾಗ ಏನಾದರೂ ಮಾಡಬೇಕು, ಮಾಡೋಣ. ಸೊ ತುಂಬ ದಿನದಿಂದ ಸೋಫಾ ಕವರ್ ಚೇಂಜ್ ಮಾಡಬೇಕು, ಏನಾದರೂ ಬೇರೆ ತೊಗೊಬೇಕು ಅಂತ 2-3 ಸರಿ ನಾನು ಡಿಮಾರ್ಟಲ್ಲಿ ಚೆಕ್ ಮಾಡಿದೆ, ಅಲ್ಲಿ ಸಿಗಲಿಲ್ಲ. ಅದಾದಮೇಲೆ ಲಾಸ್ಟ್ ಟೈಮ್ ಕಟ್ಟನ್ನು ತೊಗೊಳಕ್ಕೆ ಹೋದೆ, ಅಲ್ಲಿ ನೋಡಿದೆ, ಅಲ್ಲೂ ನನಗೇನೋ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಮತ್ತು ಡಿಸೈನು ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಹೋಗಿದ್ದೀವಿ ಮತ್ತೆ ಹೋಗೋದು ಯಾವಾಗ ಅಂತ ಹೇಳ್ಬಿಟ್ಟು ಇದನ್ನು ನೋಡಿದೆ, ನಂಗೆ ತುಂಬ ಇಷ್ಟ ಆಯ್ತು. ಆಮೇಲೆ ಆ ಕಲರು ನಮ್ಮ ಸೋಫಾಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ಮೇಲ್ಗಡೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಕೆಳಗಡೆನಾದರೂ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮತ್ತು ಟೋಟಲ್ 10 ಪೀಸ್ ಇರುತ್ತೆ. 10 ಪೀಸ್ ಅಂತ ಅಂದರೆ ನಿಮ್ದು ಎಲ್ ಶೇಪ್ ಸೋಫಾ ದೊಡ್ಡದಿದ್ರೂ ಹಾಕೊಬೋದು, ಚಿಕ್ಕದಾಗಿದ್ರೂ ಕೂಡ ಹಾಕೊಬೋದು. ಅಂದರೆ ನಾವೇ ಕಟ್ ಮಾಡಿ ಹಾಕ್ಕೊಳ್ಳೋದು, ಈ ಥರ ಎಕ್ಸ್ಟ್ರಾ ಪಾರ್ಟ್ಸ್ಗೆ ಕಟ್ ಮಾಡ್ಕೊಳ್ಳೋದಷ್ಟೇ. ಚೆನ್ನಾಗಿತ್ತು, ಒಂಥರ ವೆಲ್ವೆಟ್ ಮತ್ತು ಗ್ರಿಪ್ ಚೆನ್ನಾಗಿದೆ. ಇದು ಸೋಫಾ ಕವರ್ ಈಗಿದೆಯಲ್ಲ, ಅದು ಬಂದು ಬೇಗ ಜರುಗಾಡ್ತಾ ಇರುತ್ತೆ. ಮಕ್ಕಳು ಓಡಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಅದೆಲ್ಲ ಸಿಕ್ಸಿರೋದೆಲ್ಲ ಬರ್ತಾಯಿತ್ತು. ಬಟ್ ಇದೇನಂತ ಅಂದರೆ ತುಂಬ ಗ್ರಿಪ್ ಚೆನ್ನಾಗಿದೆ. ನಾನು ಹಾಕಿ ಹಿಂಗೆ ಫಿಕ್ಸ್ ಮಾಡಿದ್ದು ಹಾಗೇ ಇತ್ತು ತುಂಬ ಹೊತ್ತು. ಪ್ರೀತಮ್ ಅದ್ರ ಮೇಲೆಲ್ಲ ಓಡಾಡ್ತಾ ಇದ್ದ, ಎಲ್ಲ ಮಾಡ್ತಾಯಿದ್ರು ಕೂಡ ಹಾಗೆ ಇತ್ತು. ನಿಮಗೇನಾದರೂ ಬೇಕಂತಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸಿಟಿ ಮಾರ್ಕೆಟ್ ಸೈಡ್ ಹೋದಾಗ ತೊಗೊಬೋದು ಆರಾಮಾಗಿ. 600 ರುಪೀಸ್ ಕೊಡಿ, ಅವ್ರು 900 ರುಪೀಸ್ ಕೇಳ್ತಾರೆ.
ಸೊ ಇದಿಷ್ಟಾಗಿದೆ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿದ್ದೀನಿ ಆ ವೀಕ್ ನಿಮಗೆ ಎಷ್ಟು ಮೆಂಟಲಿ ಆಗಲಿಲ್ಲ. ಸೊ ಇದೊಂದು ಚಾನ್ಸಿಂದ ನೀವು ಐ ವಾಂಟ್ ಯು ಟು ಶೋ ಲೈಕ್